ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ತನ್ನ ಕನಸಿನ ಮೂಲಕ ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಎಲ್ಲಾ ಬಿಸ್ನೆಸ್ ತರನು ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್. ₹1 ಹಾಕಿದ್ರೆ ₹2 ಲಾಭ ಮಾಡೋಣ ಅಂತಾನೆ ಎಲ್ರು ಬರೋದು. ಆದರೆ ರವಿಚಂದ್ರನ್ ಅವರು ಆತರ ಅಲ್ಲ. ದುಡ್ಡು ಹಾಕಿ ಸಿನಿಮಾ ಮಾಡಿ ಆಡಿಯನ್ಸ್ ನಗುವಲ್ಲಿ ಸಂತೋಷನ ಕಾಣೋರೆ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ರವಿಚಂದ್ರನ್ ಅವರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಆ ತರ ಬೆಳೆದವರು. ಆದರೆ ಇವತ್ತುವರೆಗೂ ನಾನು ತಪ್ಪು ಮಾಡಿಬಿಟ್ಟೆ, ದುಡ್ಡು ಕಳ್ಕೊಂಡ್ಬಿಟ್ಟೆ, ಮತ್ತೆ ದುಡ್ಡು ಸಂಪಾದನೆ ಮಾಡಬೇಕು, ಆಡಂಬರವಾದ ಜೀವನ ಮಾಡಬೇಕು ಅಂತ ಅವ್ರು ಎಲ್ಲೂ ಹೇಳಿಲ್ಲ. ನಾನು ಸಂಪಾದನೆ ಮಾಡೋ ದುಡ್ಡಲ್ಲಿ ನಿಮಗೆ ಸಿನಿಮಾ ಮಾಡ್ತೀನಿ, ನಿಮ್ಮನ್ನ ರಂಜಿಸ್ತೀನಿ, ನಿಮ್ಮ ಮುಖದಲ್ಲಿ ಕಾಣೋ ನಗುವಿಂದ ನಾನು ಸಂತೋಷ ಪಡ್ತೀನಿ. ಇದು ಒಂದನೇ ಅವ್ರು ಹೇಳ್ಕೊಂಡ್ ಬರ್ತಾರೆ. ರವಿ ಸರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವಂತ ಟ್ರೆಷರ್ ಅಂದ್ರೆ ಸಂಪತ್ತು. ರವಿಚಂದ್ರನ್ ಅವರು ಬರೀ ಗ್ರ್ಯಾಂಡಿಯರ್ ಸಿನಿಮಾ ಮಾಡೋರು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಮಾರ್ಕೆಟ್ ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು. ಅದು ಮಾತ್ರ ಅಲ್ಲ, ಕನ್ನಡ ಸಿನಿಮಾಗೆ ಯಾವ ತರ ಒಂದು ಕ್ರೇಜ್ ಇದೆ, ಆ ಸಿನಿಮಾ ಎಷ್ಟು ದುಡ್ಡು ಸಂಪಾದನೆ ಮಾಡಬಹುದು ಅಂತ ಫಸ್ಟ್ ಅನಲೈಸ್ ಮಾಡಿ ಮಾಧ್ಯಮ ಮೂಲಕ ಜನಗಳಿಗೆ ತಿಳಿಸಿದವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. ಈ ಸಂದರ್ಭದಲ್ಲಿ ನಿಮ್ಗೊಂದು ವಿಷಯನ ನೆನಪಿಸಕ್ಕೆ ಇಷ್ಟಪಡ್ತೀನಿ. 2014-15 ಪೀರಿಯಡ್ ಅಲ್ಲಿ ಡಾಕ್ಟರ್ ವಿ ರವಿಚಂದ್ರನ್ ಅವರು ವಿನಯ ಪ್ರಸಾದ್ ಅವರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ. ಆಗ ಅಪೂರ್ವ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಇದೆ. ವಿನಯ ಪ್ರಸಾದ್ ಅವರು ಈ ಸಿನಿಮಾ ಹೆಂಗ್ ನಡೀತಾ ಇದೆ ಅಂತ ಕೇಳುವಾಗ, ಖಂಡಿತ ಈ ಸಿನಿಮಾ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂತ ನನಗೆ ಗೊತ್ತು. ನಮ್ಮ ಚಿತ್ರರಂಗಕ್ಕೆ, ನಮ್ಮ ಚಿತ್ರಗಳಿಗೆ ₹100 ಕೋಟಿ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ನ ಟಾರ್ಗೆಟ್ ಮಾಡಿ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ. ಖಂಡಿತ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಸಿನಿಮಾ ಸರಿಯಾಗಿ ಬಂದಿಲ್ಲ, ಸರಿಯಾಗಿ ಹೋಗಿಲ್ಲ, ಅದು ಬೇರೆ. ಕನ್ನಡ ಸಿನಿಮಾಗಳಿಗೆ ₹100 ಕೋಟಿ ಬಿಸ್ನೆಸ್ ಇದೆ ಅಂತ ಹೇಳುವಾಗ ಸುಮಾರು ಜನ ಅದನ್ನ ಆಡ್ಕೊಂಡ್ರು. ಅದು ಮಾತ್ರ ಅಲ್ಲ, ಕನ್ನಡ ಸಿನಿಮಾ 30-35 ಕೋಟಿ ಸಂಪಾದನೆ ಮಾಡೋದೇ ದೊಡ್ಡ ವಿಷಯ. ಅದರಲ್ಲಿ ಕನ್ನಡ ಸಿನಿಮಾಗಳಿಗೆ ₹100 ಕೋಟಿ ಬಿಸ್ನೆಸ್ ಇದೆ ಅಂತ ರವಿಚಂದ್ರನ್ ಅವರು ಹೇಳ್ತಾ ಇದ್ದಾರೆ. ಅದೆಲ್ಲ ಇಂಪಾಸಿಬಲ್. ಕನ್ನಡ ಸಿನಿಮಾಗಳಿಗೆ ₹100 ಕೋಟಿ ಬಿಸ್ನೆಸ್ ಅಂತ ತುಂಬಾ ಮಾತಾಡ್ಕೊಂಡ್ರು. ಅವ್ರು ಹೇಳಿ 2-3 ವರ್ಷಕ್ಕೆಲ್ಲ ಯಶ್ ಅವ್ರು ಆಕ್ಟ್ ಮಾಡಿರೋ KGF ಅನ್ನೋ ಸಿನಿಮಾ 150 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡ್ತು. ಕನ್ನಡ ಸಿನಿಮಾ ₹100 ಕೋಟಿ ಕಲೆಕ್ಟ್ ಮಾಡ್ತಾ ಅಂತ ಆಶ್ಚರ್ಯವಾಗಿ ಕೆಲವರು, ಇನ್ನು ಕೆಲವರು ಹೆಮ್ಮೆಯಿಂದ ಕನ್ನಡ ಸಿನಿಮಾಗಳು ₹100 ಕೋಟಿ ಸಂಪಾದನೆ ಮಾಡುತ್ತೆ ಅಂತ ಹೇಳೋರು. ಆದ್ರೆ ಇದನ್ನೆಲ್ಲ ಅನಲೈಸ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ, ₹100 ಕೋಟಿ ಸಂಪಾದನೆ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದವರು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. 80s ಜನರೇಷನ್ ಇಂದ 2000 ಜನರೇಷನ್ ವರೆಗೂ ರವಿಚಂದ್ರನ್ ಅವ್ರ ಸಿನಿಮಾಗಳು ಯಾವ ತರ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ರವಿಚಂದ್ರನ್ ಸಿನಿಮಾ ಪಕ್ಕ ಕಮರ್ಷಿಯಲ್ ಸಿನಿಮಾ. ಹಾಡುಗಳು, ಕಾಮಿಡಿ, ಆಕ್ಷನ್ಸ್, ಗ್ಲಾಮರ್, ಗ್ರ್ಯಾಂಡಿಯರ್ ಅಂತ ಎಲ್ಲಾ ಸೆಟ್ ಆಫ್ ಆಡಿಯನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋರು. ಅದರಿಂದಾನೇ ರವಿಚಂದ್ರನ್ ಅವ್ರ ಸಿನಿಮಾ ಅಂದ್ರೆ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಾ ಇತ್ತು. 2 ವಾರ ಆದ್ರೂ ಹೌಸ್ಫುಲ್ ಕಡಿಮೆ ಆಗ್ತಾ ಇರಲಿಲ್ಲ. ಆ ತರ ಒಂದು ಎರನ ಕ್ರಿಯೇಟ್ ಮಾಡಿದವರು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಯಾವತ್ತೂ ಅವರು ಆಡಿಯನ್ಸ್ ನ ಮೋಸ ಮಾಡಬೇಕು ಅಂತ ಅನ್ಕೊಂಡೇ ಇರಲಿಲ್ಲ. ಅನ್ಕೊಂಡಿರೋ ತರ ಸಿನಿಮಾ ಮಾಡಬೇಕು, ಅದು ಜನಗಳ ಮುಂದೆ ಇಡಬೇಕು, ಅವ್ರು ನೋಡಿ ರಂಜಿಸಬೇಕು, ಇದೇ ಅವ್ರ ಮೈಂಡ್ ಅಲ್ಲಿ ಇರೋದು. ನಾನು 2012-13 ಪೀರಿಯಡ್ ಅಲ್ಲಿ ಒಂದು ಕಾಲದಲ್ಲಿ ರವಿಚಂದ್ರನ್ ಅವರ ಅಸಿಸ್ಟೆಂಟ್, ಅಸೋಸಿಯೇಟ್, ಸ್ನೇಹಿತ ಎಲ್ಲಾನು ಆಗಿರುವಂತ ಸುಬ್ಬು ಅನ್ನೋರ್ನ ಮೀಟ್ ಮಾಡಿದ್ದೆ. ನಾನು ಒಂದು ಕತೆ ಮಾಡಿದ್ದೆ. ಅದನ್ನ ಅನುಭವಿಸ್ರು ಯಾರ ಹತ್ರ ಹೇಳಬೇಕು, ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂತ ನನ್ನ ಸ್ನೇಹಿತ ಯೋಗರಾಜ್ ಭಟ್ರು ಅವರ ಅಸಿಸ್ಟೆಂಟ್ ಆದ ತೇಜಸ್ ಮೂಲಕ ಸುಬ್ಬು ಅವ್ರ ಪರಿಚಯ ಆಗುತ್ತೆ. ಅವ್ರಿಗೆ ನನ್ನ ಕತೆ ಬಗ್ಗೆ ಹೇಳುವಾಗ ಅವ್ರ ಕತೆ ತುಂಬಾ ಇಷ್ಟ ಆಗಿತ್ತು. ಆದ್ರೆ ಅವ್ರು ಸಜೆಸ್ಟ್ ಮಾಡಿದ್ದು, ಸ್ಟೋರಿ ವೈಸ್ ಪರವಾಗಿಲ್ಲ, ಕತೆ ಮಾಡ್ಕೊಂಡಿದ್ದೀರಿ, ಆದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡದೆ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ. ಯಾರ ಹತ್ರದ್ದು ಅಸಿಸ್ಟೆಂಟ್ ಆಗಿ ಒಂದು 2-3 ಸಿನಿಮಾ ಕೆಲಸ ಮಾಡಿ, ತರ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆವಾಗ ನೀವು ಸಿನಿಮಾ ಮಾಡಿದ್ರೆ ನೀವು ಅನ್ಕೊಂಡಿರೋ ಸಿನಿಮಾನ ತೆಗಿಬಹುದು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಅಂತ ಹೇಳಿದ್ರು. ಟೈಮಲ್ಲಿ ನಾನು ರವಿಚಂದ್ರನ್ ಸರ್ ಬಗ್ಗೆ ಕೇಳುವಂತ ಕುತೂಹಲ ಜಾಸ್ತಿ ಇತ್ತು. ಬಗ್ಗೆ ಕೇಳುವಾಗ ಅವ್ರು ಯಾವ ತರ ಕೆಲಸ ಮಾಡ್ತಾ ಇದ್ರು, ಅವ್ರು ಯಾವ ತರ ಸ್ಟೋರಿನ ಡಿಸ್ಕಸ್ ಮಾಡೋರು, ಅವ್ರಿಗೆ ಹೆಂಗ್ ಕೋಪ ಬರ್ತಾ ಇತ್ತು, ಅವ್ರ ಮೇಲೇನೆ ಅವ್ರು ಯಾವ ತರ ಕೋಪ ಮಾಡ್ಕೊಳ್ಳೋರು, ಇದನ್ನೆಲ್ಲ ಹೇಳೋರು. ಅದನ್ನೆಲ್ಲ ಕೇಳುವಾಗ ತುಂಬಾನೇ ಆಶ್ಚರ್ಯವಾಗಿತ್ತು. ಆ ಟೈಮಲ್ಲಿ ಮಂಜಿನ ಹಣಿ ಬಗ್ಗೆ ನಾನು ಕೇಳುವಾಗ ಸುಬ್ಬು ಅವರು ಹೇಳಿದ್ದು, ಮಂಜಿನ ಹಣಿ ಸಿನಿಮಾಗೆ ₹8.25 ಕೋಟಿ ಖರ್ಚು ಮಾಡಿದ್ದಾರೆ. ಸಿನಿಮಾ ಸರಿಯಾಗಿ ಬಂದಿಲ್ಲ ಅಂತ ಗೊತ್ತಾಗಿ ಅದನ್ನ ತೆಗೆದು ಸೈಡ್ ಬಿಸಾಕಿ ಬೇರೆ ಸಿನಿಮಾ ಮಾಡಕ್ ಹೊರಟವ್ರೆ ಅಂತ ಹೇಳಿದ್ರು. ಆಗ ನಾನು ಕೇಳಿದ್ದು, ಇಲ್ಲ ಸರ್, ಆ ಸಿನಿಮಾನ ಏನು ಆಲ್ಟರ್ ಮಾಡಿ ಏನು ಮಾಡಕ್ಕಾಗಲ್ವ ಅಂತ ಕೇಳಿದೆ. ಸುಬ್ಬು ಅವರು ಹೇಳಿದ್ದು, ಸೂರ್ಯ ಅವರೇ, ನಾವು ಮಾತಾಡ್ತಾ ಇರೋದು ರವಿಚಂದ್ರನ್ ಅವ್ರ ಬಗ್ಗೆ. ಅವ್ರು ಯಾವತ್ತೂ ದುಡ್ಡಿಗೆ ಬೆಲೆ ಕೊಡೋರಲ್ಲ. ಆಡಿಯನ್ಸ್ ರವಿಚಂದ್ರನ್ ಅವ್ರನ್ನ ನಂಬ್ಕೊಂಡು ಸಿನಿಮಾಗೆ ಬರ್ತಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿರ್ತಾರೆ. ಈ ತರ ಎಷ್ಟೋ ದುಡ್ಡುಗಳನ್ನ ಕಳ್ಕೊಂಡಿದ್ದಾರೆ. ನಮಗೆಲ್ಲ ದುಡ್ಡು ಸಂಪಾದನೆ ಮಾಡಿ ಅಭ್ಯಾಸ, ಅವ್ರಿಗೆ ದುಡ್ಡು ಕಳ್ಕೊಂಡು ಅಭ್ಯಾಸ, ಏನು ಮಾಡಕ್ಕಾಗಲ್ಲ, ಯಾರು ಹೇಳಿದ್ರು ಅವ್ರು ಕೇಳಲ್ಲ ಅಂದ್ರು. ರವಿ ಸರ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಿದ್ರೆ 2006-7 ಪೀರಿಯಡ್ ಅಲ್ಲಿ ಮಂಜಿನ ಶುರು ಮಾಡಿ ಹತ್ತತ್ರ 4-5 ವರ್ಷ ಶೂಟ್ ಮಾಡಿದ್ರು. ಸುಬ್ಬು ಅವರು ಹೇಳೋ ಪ್ರಕಾರ ₹8.25 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ. ಅದು 2006-2010 ಅಲ್ಲಿ ₹8.25 ಕೋಟಿ ಅನ್ನೋದು ಇಟ್ ಇಸ್ ಎ ವೆರಿ ಬಿಗ್ ಅಮೌಂಟ್. ರವಿ ಸರ್ ಯೋಚನೆ ಮಾಡಿದರೆ ಯಾವ್ದಾದ್ರು ಒಂದು ಸ್ಯಾಟಲೈಟ್ ಚಾನಲ್ಗೆ ಮಾರ್ಬಿಡ್ಬೋದಾಗಿತ್ತು.
ಅವ್ರಿಗೆ ಆ ಕಾಲದಲ್ಲಿ ಉದಯ ಟಿವಿ ಅವರು ರವಿ ಸರ್ ಜೊತೆ ಒಳ್ಳೆ ಸಂಬಂಧ ಇತ್ತು. ರವಿ ಸರ್ ಸಿನಿಮಾಗಳಿಂದ ಸುಮಾರು ದುಡ್ದವರು ಅವರಲ್ಲ. ರವಿ ಸರ್ ಏನಾದ್ರೂ ಯೋಚನೆ ಮಾಡಿದ್ರೆ, ಅಂದ್ರೆ ಆ ಸಿನಿಮಾನ ಹೆಂಗಾದ್ರೂ ನಾವು ಬಿಸ್ನೆಸ್ ಮಾಡಿಬಿಡೋದು, ಹಾಕಿರೋ ದುಡ್ಡನ್ನ ತಗೋಬೇಕು ಅಂತ ಅವ್ರು ಏನಾದ್ರೂ ಯೋಚನೆ ಮಾಡಿದ್ರೆ ಅದನ್ನ ಹೇಗಾದ್ರೂ ಸ್ವಲ್ಪ ಆಲ್ಟರ್ ಮಾಡಿ ಯಾವ್ದಾದ್ರು ಒಂದು ಸ್ಯಾಟಲೈಟ್ ಚಾನಲ್ಗೆ ಮಾರ್ಬೋದಾಗಿತ್ತು. ಆದ್ರೆ ರವಿ ಸರ್ ಇದು ಯಾವ್ದು ಮಾಡಿಲ್ಲ. ಸುಬ್ಬು ಅವರು ಹೇಳೋ ಪ್ರಕಾರ ನನ್ನ ಕಲೆಗೆ, ನನ್ನ ನಂಬ್ಕೊಂಬರೋ ಆಡಿಯನ್ಸ್ಗೆ ನಾನು ಆನೆಸ್ಟ್ ಆಗಿರಬೇಕು ಅನ್ನೋ ಉದ್ದೇಶ. ಈಗ ರವಿ ಸರ್ ಕನಸಿನಂತೆ ಐ ಆಮ್ ದ ಗಾಡ್ ಕ್ರೇಜಿ ಅನ್ನೋ ಸಿನಿಮಾ ರೆಡಿ ಆಗಿದೆ. 1.5 ತಿಂಗಳ ಹಿಂದೆನೆ ಈ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ. AI ಟೆಕ್ನಾಲಜಿ ಮೂಲಕ ರವಿಚಂದ್ರನ್ ಅವರು ಮಾಡ್ತಾ ಇರೋ ಐ ಆಮ್ ದ ಗಾಡ್ ಕ್ರೇಜಿ ಬಿಗ್ ಬಜೆಟ್ ಸಿನಿಮಾ ಅಂತ ಹೇಳಿದ್ವಿ. ಫಸ್ಟ್ ಟೈಮ್ ರವಿಚಂದ್ರನ್ ಅವರು AI ಟೆಕ್ನಾಲಜಿನಲ್ಲಿ ಸಿನಿಮಾ ಮಾಡ್ತಾ ಇರೋದು ಹೇಳಿದವರು ನಾವೇ. ಈಗ ರವಿ ಸರ್ ಅವರೇ ಅಫಿಷಿಯಲ್ ಆಗಿ 22 ಜಾನ್ವರಿ ಒಂದು ಪ್ರೋಗ್ರಾಮ್ ಅಲ್ಲಿ ಅನೌನ್ಸ್ ಮಾಡಿದ್ರು. ರವಿ ಸರ್ ಹೇಳಿರೋ ಪ್ರಕಾರ ಶಿವರಾತ್ರಿ ದಿನ ಈ ಸಿನಿಮಾದ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಯಾವ ತರ ಅಂದ್ರೆ ಎಲ್ಲಾ ಕಡೆನೂ ಪ್ರೋಗ್ರಾಮ್ ಮಾಡಿ ಜನಗಳ ಹತ್ರ ರೀಚ್ ಮಾಡಿಸಿ ಆ ಸಿನಿಮಾಗೆ ಪ್ರಮೋಷನ್ ಮಾಡುವಂತ ಪ್ಲಾನಿಂಗ್ ನಲ್ಲಿ ಇಳಿದವ್ರೆ. ನನ್ನ ಕೇಳಿದ್ರೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಮೂವ್. 2002 ನಲ್ಲಿ ಇದೇ ಐಡಿಯಾನಲ್ಲಿ ಏಕಾಂಗಿ ಸಿನಿಮಾದ ಆಡಿಯೋ ಲಾಂಚ್ ಲೈವ್ ಶೋ ಇಟ್ಟಿದ್ರು. ಆ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಯ್ತು. ಹಾಡುಗಳಿಗೆ ದೊಡ್ಡ ಡಿಮ್ಯಾಂಡು ಕ್ರಿಯೇಟ್ ಆಯ್ತು. ದೊಡ್ಡ ಮಟ್ಟಕ್ಕೆ ಕೆಸೆಟ್ ಬಿಸ್ನೆಸ್ ಆಯ್ತು. ಫಸ್ಟ್ ಡೇ ಒಳ್ಳೆ ಓಪನಿಂಗ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಕ್ಕಾಗದೆ ಆ ಸಿನಿಮಾ ಸೋಲ್ತು. ಆದ್ರೆ ಆ ಐಡಿಯಾ ಏನಿದೆಯೋ, ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡಬೇಕು, ಜನಗಳ ಹತ್ರ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಐಡಿಯಾ ಏನಿದೆಯೋ ಅದಂತೂ ಯಾವಾಗ್ಲೂ ವರ್ಕೌಟ್ ಆಗುವಂತ ವಿಷಯ. ಒಂದು ಸಿನಿಮಾಗೆ ಪ್ರಮೋಷನ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಅದು ರವಿಚಂದ್ರನ್ ಸರ್ ಪ್ರಮೋಟ್ ಮಾಡುವಾಗ ಆ ಪ್ರಮೋಷನ್ಸ್ ಆಡಿಯನ್ಸ್ ಮಧ್ಯೆ ದೊಡ್ಡ ಮಟ್ಟಕ್ಕೆ ಅಟ್ರಾಕ್ಟ್ ಆಗಿ ಆ ಸಿನಿಮಾದ ಪ್ರಚಾರಕ್ಕೆ ಒಂದು ಮೈಲೇಜ್ ಸಿಗುತ್ತೆ. ರವಿ ಸರ್ ಬರ್ಡೇ May 30th ಈ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ ಇದೆ. ಆ ಟೈಮ್ ಅಲ್ಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾಗಳ ಜೊತೆ ರಿಲೀಸ್ ಮಾಡೋದ ಅಥವಾ ಒಂದು ವಾರ ನಂತರ ರಿಲೀಸ್ ಮಾಡ್ಬೇಕಾ, ಇದನ್ನೆಲ್ಲ ಪ್ಲಾನ್ ಮಾಡಿ ರಿಲೀಸ್ ಮಾಡಬಹುದು ಅನ್ಸುತ್ತೆ. ಆದ್ರೆ 2026 ರವಿ ಸರ್ ವರ್ಷ ಅಂದ್ರೆ ಅದು ತಪ್ಪಾಗಲ್ಲ. ರವಿ ಸರ್ ರಿಲೀಸ್ ಮಾಡ್ತಾ ಇರೋ ಪೋಸ್ಟರ್ ಏನಿದೆಯೋ ಆ ಪೋಸ್ಟರ್ಗೆ ಬ್ಯಾಕ್ ಗ್ರೌಂಡ್ ಒಂದು ಸಣ್ಣ ಲೈನ್ ಕೊಟ್ಟಿರ್ತಾರೆ. ಅಂದ್ರೆ ಓ ಅನ್ನೋ ಶ್ಲೋಕ ಏನಿರುತ್ತೋ ಆ ಬ್ಯಾಕ್ ಗ್ರೌಂಡ್ ಶ್ಲೋಕದ ಮೂಲಕ ಆ ಪೋಸ್ಟರ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಸೌಂಡ್ ಕೇಳುವಾಗ ಏನೋ ಒಂಥರ ಪಾಸಿಟಿವಿಟಿ. ನೀವು ಕೇಳಿರ್ತೀರಿ ಆ ಸೌಂಡ್ ನ, ಕೇಳದೆ ಇರೋರು ಒಂದ್ಸಲ ಕೇಳಿ. ಅದು ಯಾವ ತರ ಒಂದು ಕುತೂಹಲನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಆ ಹಾಡನ್ನ ಇಮಿಡಿಯೇಟ್ ಆಗಿ ಕೇಳಬೇಕು ಅನ್ನೋ ಒಂದು ಕುತೂಹಲನ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಅದ್ಭುತವಾಗಿದೆ. ಮೊನ್ನೆ ಅನುಬಂಧ ಪ್ರೋಗ್ರಾಮ್ ಅಲ್ಲಿ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ಆ ಪೋಸ್ಟರ್ ಅಲ್ಲಿ ಒಬ್ಬ ವ್ಯಕ್ತಿ ಅವರ ತಲೆನ ಮೇಲೆ ಎತ್ಕೊಂಡು 2 ಕೈನ ಹಿಂಗ್ ಇಟ್ಟಿರ್ತಾರೆ. ಅವರ ಕತ್ತಿಂದ ಹೊಟ್ಟೆ ಭಾಗದವರೆಗೂ, ಸಣ್ಣ ಹೆಣ್ಮಕ್ಳಿಂದ ದೊಡ್ಡವರವರೆಗೂ ಕೂಗಾಡ್ತಾ ಇರುವಂತ ಮುಖಗಳು. ಅದ್ರ ಜೊತೆ ಸಂಗೀತದ ನೋಟ್ಸ್ ಕೊಟ್ಟವ್ರೆ. ಸೊ ಇದನ್ನ ಯಾವ ತರ ಅರ್ಥ ಮಾಡ್ಕೊಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಪೋಸ್ಟರ್ ನ ನೋಡಿರೋ ವೀಕ್ಷಕರು ಹೇಳೋ ಪ್ರಕಾರ ಈ ಪೋಸ್ಟರ್ ತುಂಬಾ ಕುತೂಹಲ ಕ್ರಿಯೇಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ರವಿಚಂದ್ರನ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಉಪೇಂದ್ರ ಅವ್ರನ್ನೇ ಮೀರಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ರವಿ ಸರ್ ಸ್ಟೈಲ್ ಆಫ್ ಸಿನಿಮಾನೇ ಬೇರೆ, ಉಪೇಂದ್ರ ಸರ್ ಸ್ಟೈಲ್ ಆಫ್ ಸಿನಿಮಾನೇ ಬೇರೆ. ಶಿವರಾತ್ರಿ ದಿನ ಆಡಿಯೋ ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲನೇ ಪ್ರೋಗ್ರಾಮ್ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಬ್ಯಾಂಗ್ಳೂರಲ್ಲೇ ಮಾಡ್ತಾರ ಅಥವಾ ರವಿ ಸರ್ಗೆ ಫೇವರೇಟ್ ಆದ ದಾವಣಗೆರೆನಲ್ಲಿ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಆಡಿಯೋ ರಿಲೀಸ್ ಆದ್ಮೇಲೆ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಶಿವರಾತ್ರಿ February 15th ಇದೆ. ಸೊ ಕರೆಕ್ಟ್ ಆಗಿ 11 ದಿನ ಇದೆ. 11ನೇ ದಿನ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿರೋ ಐ ಆಮ್ ದಿ ಗಾಡ್ ಕ್ರೇಜಿ ಸಿನಿಮಾದ ಆಡಿಯೋ ಲಾಂಚ್ ಇದೆ. February 15 ನಂತರ ರವಿಚಂದ್ರನ್ ಅವರ ಮಂತ್ರ ಶುರು ಆಗುತ್ತೆ. ಆ ಮಂತ್ರಕ್ಕೋಸ್ಕರ ಕಾಯ್ತಾ ಇರೋ ಲಕ್ಷಾಂತರ ಜನರಲ್ಲಿ ನಾನು ಒಬ್ಬ. ಆಡಿಯೋ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.